ಇನ್ನು ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ಬೈ ಎಲೆಕ್ಷನ್ಸ್ನ ಕಾಂಗ್ರೆಸ್ಸಿನ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ಸಣ್ಣ ಚಿತ್ತಯ್ಯ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿರುವಂತಹ ಯಾದವ ಪೀಠಕ್ಕೆ ಈಗ ಸಣ್ಣ ಚಿತ್ತಯ್ಯ ಭೇಟಿಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಸಣ್ಣ ಚಿತ್ತಯ್ಯ ಟೆಂಪಲ್ ರನ್. ಹೌದು, ಚಿತ್ರದುರ್ಗದಲ್ಲಿರುವಂತಹ ಯಾದವ ಪೀಠಕ್ಕೆ ಕಾಂಗ್ರೆಸ್ಸಿನ ಟಿಕೆಟ್ ಆಕಾಂಕ್ಷಿ ಸಣ್ಣ ಚಿತ್ತಯ್ಯ ಭೇಟಿಯನ್ನು ನೀಡಿದ್ದಾರೆ. ಅಖಿಲ ಭಾರತ ಯಾದವ ಮಹಾಸಂಸ್ಥಾನ ಗೊಲ್ಲಗಿರಿ ಚಿತ್ರದುರ್ಗದ ಪೀಠ ಇದು. ಶ್ರೀ ಶ್ರೀ ಜಗದ್ಗುರು ಕೃಷ್ಣ ಯಾದವಾನಂದ ಮಹಾಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಆಶೀರ್ವಾದವನ್ನು ಪಡೆದುಕೊಂಡಂತಹ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಸಣ್ಣ ಚಿತ್ತಯ್ಯ ಭಗವಾನ್ ಶ್ರೀ ಕೃಷ್ಣನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಸಣ್ಣ ಚಿತ್ತಯ್ಯನವರು ಈಗ ಆಲ್ರೆಡಿ ಕಾಂಗ್ರೆಸ್ಸಿನ ಟಿಕೆಟಿನ ಆಕಾಂಕ್ಷಿ ಮುಂಬರುವಂತಹ ಹಿರಿಯೂರಿನ ಬೈ ಎಲೆಕ್ಷನ್ನಿನ ಕೈಪಾಳೆಯದ ಆಕಾಂಕ್ಷಿಯಾಗಿರುವಂತಹ ಸಣ್ಣ ಚಿತ್ತಯ್ಯ ಚಿತ್ರದುರ್ಗದಲ್ಲಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಅಖಿಲ ಭಾರತ ಯಾದವ ಮಹಾಸಂಸ್ಥಾನ ಗೊಲ್ಲಗಿರಿ ಚಿತ್ರದುರ್ಗ ಪೀಠ ಅಲ್ಲಿ ಹೋಗಿ ಶ್ರೀ ಜಗದ್ಗುರು ಕೃಷ್ಣ ಯಾದವಾನಂದ ಮಹಾಸ್ವಾಮಿಗಳ ಅನುಗ್ರಹವನ್ನು ಆಶೀರ್ವಾದವನ್ನು ಪಡೆದುಕೊಂಡು ಬಂದಿದ್ದಾರೆ ಸಣ್ಣ ಚಿತ್ತಯ್ಯ. ಹಿರಿಯೂರಲ್ಲಿ ಈಗ ಟೆಂಪಲ್ ರನ್ ನಡೆದಿದೆ. ಅಲ್ಲಿ ಸ್ವಾಮೀಜಿಯನ್ನು ಭೇಟಿಯಾಗಿ ಕೃಷ್ಣನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಂದಿದ್ದಾರೆ. ಯಾದವ ಪೀಠಕ್ಕೆ ಪೂಜೆಯನ್ನು ಸಲ್ಲಿಸಿ ಬಂದಂತಹ ಸಣ್ಣ ಚಿತ್ತಯ್ಯನವರು ಜಗದ್ಗುರು ಶ್ರೀ ಶ್ರೀ ಕೃಷ್ಣ ಯಾದವಾನಂದ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಕೂಡ ಪಡೆದುಕೊಂಡು ಬಂದಿದ್ದಾರೆ. ಸಣ್ಣ ಚಿತ್ತಯ್ಯನವರು KES ಮತ್ತು ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ನ ಮಾಜಿ MD ಆಗಿ ಕಾರ್ಯವನ್ನು ನಿರ್ವಹಿಸಿದಂತಹ ವ್ಯಕ್ತಿ. ಇತ್ತೀಚೆಗಷ್ಟೇ ತಮ್ಮ ಸರ್ಕಾರಿ ಸೇವೆಯಿಂದ ನಿವೃತ್ತಿಯನ್ನು ಹೊಂದಿ ಈಗ ರಾಜಕೀಯದತ್ತ ಚಿತ್ತವನ್ನು ಹರಿಸಿದ್ದಾರೆ. ಡಿ ಸುಧಾಕರ್ ನಿಧನರಾದ ನಂತರ ಈಗೊಂದು ಬೈ ಎಲೆಕ್ಷನ್ಸ್ ಹಿರಿಯೂರಲ್ಲಿ ನಡೆಯಬೇಕಾಗಿದೆ. ಅಂಥ ಬೈ ಎಲೆಕ್ಷನ್ಸ್ಗೆ ಈಗ ಸಣ್ಣ ಚಿತ್ತಯ್ಯನವರು ಆಯ್ಕೆ ಆಗಬೇಕಾಗಿದೆ ಅನ್ನುವಂತಹ ಅಭಿಲಾಷೆಯನ್ನು ಅಲ್ಲಿನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಸಿಕಲಿ DK ಶಿವಕುಮಾರ್ ಅವರ ಪರಮ ಆತ್ಮೀಯರು ಕೂಡ ಹೌದು. ಅದರ ಜೊತೆಗೆ ಸರ್ಕಾರದ ಕೆಲಸವನ್ನು ಮಾಡಿರೋದ್ರಿಂದ, ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ ಸರ್ಕಾರ ಯಾವ ರೀತಿಯಾಗಿ ಮೂವ್ ಆಗುತ್ತೆ, ಸರ್ಕಾರಿ ಕೆಲಸಗಳು ಹೆಂಗೆಲ್ಲ ಇರುತ್ತೆ, ಅದರಲ್ಲೂ ನೀರಾವರಿ ಇಲಾಖೆಯಲ್ಲಿ ಕೆಲಸ ಮಾಡಿರೋದ್ರಿಂದ ಅಲ್ಲಿನ ಜನರಿಗೆ ಅತ್ಯಂತ ಚಿರಪರಿಚಿತರು ಮತ್ತು ಅನೇಕ ಜನ ರೈತರ ಪ್ರಶಂಸೆಗೆ ಕಾರಣೀಭೂತರಾದಂಥವರು. ಈಗ ಚಿತ್ರದುರ್ಗದಲ್ಲಿನ ಯಾದವ ಪೀಠಕ್ಕೆ ಇವತ್ತು ಭೇಟಿಯನ್ನು ನೀಡಿ ಅಲ್ಲಿನ ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಂಡು ಬಂದಿದ್ದಾರೆ ಸಣ್ಣ ಚಿತ್ತಯ್ಯನವರು. ಇದರಲ್ಲಿ ಈಗ ಸಣ್ಣ ಚಿತ್ತಯ್ಯನವರು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜೋರಾದಂತಹ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಜನಗಳ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಣ್ಣ ಚಿತ್ತಯ್ಯ ಮಾತಾಡ್ತಾ ಹೇಳಿದರು ಮಧ್ಯಾಹ್ನ ಏನು ಅಂತಂದರೆ, ತುಂಗಾ ನದಿಯಿಂದ ನೀರನ್ನು ನಾವು ತರಬೇಕು, ಅದರ ಜೊತೆಗೆ ಭದ್ರಾ ನದಿಯ ನೀರನ್ನು ಕೂಡ ನಾವು ಪಡೆಯಬೇಕು, ನನಗೊಂದು ಅವಕಾಶ ಕೊಡಿ, ನಾನು ನಿಮ್ಮ ಸೇವೆ ಮಾಡೋದಕ್ಕಂತ ಬಂದಿದ್ದೀನಿ, ಈ ತರಹದ ಕೆಲಸವನ್ನು ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಡ್ತೀನಿ ಅನ್ನುವಂತಹ ಮಾತನ್ನು ಸಣ್ಣ ಚಿತ್ತಯ್ಯನವರು ಜನಗಳಿಗೆ ಹೇಳಿದರು. ಕಾಂಗ್ರೆಸ್ ಪಕ್ಷದ ಮುಂದಿನ ಬೈ ಎಲೆಕ್ಷನ್ಸಿನ ಹಿರಿಯೂರು ಬೈ ಎಲೆಕ್ಷನ್ಸಿನ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿ ಈಗ ಪ್ರಬಲವಾದಂತಹ ಹೆಸರು ಕೇಳಿಬರ್ತಾ ಇದೆ. ಅದು ಸಣ್ಣ ಚಿತ್ತಯ್ಯನವರ ಹೆಸರು.